ಇವತ್ತು ಸರ್ಕಾರ ಇದ್ದು ಈ ಒಂದು ಸರ್ಕಾರವನ್ನು ಈ ಒಂದು ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುವಂಥ ಪ್ರಸಂಗ ಇವತ್ತು ಬಂದದಂತೆ. ಯಾಕಂದರೆ ಯಾವ ಸರ್ಕಾರ ಜೋಪಾಸನಾ ಸರ್ಕಾರದನೋ ಆ ಸರ್ಕಾರಕ್ಕೆ ಯಾವ ಅಧಿಕಾರಗಳಿಲ್ಲ. ಆದರೂ ಸಹಿತ ಈ ಅಧಿಕಾರಶಾಹಿ ಜನ ಆದಷ್ಟು ಈ ಒಂದು ಆಡಳಿತಕ್ಕೆ ಹಂಚ್ಕೊಂಡು ಹೋಗ್ತಾ ಇರೋದು ಮಾತ್ರ ಪ್ರಜಾಪ್ರಭುತ್ವ ಮಾಡುತ್ತಿರುವಂಥ ಅನ್ಯಾಯ ಇದು ಆಗಬಾರ್ದು ಅನ್ನೋದು ವಿರೋಧ ಪಕ್ಷಗಳ ಒಕ್ಕೊರಣ ಮಾತು. ಅದಕ್ಕಾಗಿ ಇವತ್ತು ಒಂದು ಹಂತಕ್ಕೆ ಬಂದಿದ್ದಾರೆ ಇವರು ರಾಹುಲ್ ಗಾಂಧಿ ಅವರು. ಸಪೋಸ್ ಏನಾದರೂ ನಾವು ಆರಿಸಿ ಬಂದ್ರೆ ಈಗ ಏನಾಗಿದ್ದಾವೆ ಅನ್ಯಾಯಗಳು ಅದನ್ನೆಲ್ಲ ತನಿಖೆ ಮಾಡಿಸಿ ಶಿಕ್ಷೆ ಕೊಡಿಸ್ತೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಆಗ್ತದೆ ಸಾಧ್ಯ, ಎಷ್ಟು ಮಟ್ಟಿಗೆ ಇಲ್ಲ ಅನ್ನೋದು ನೋಡಬೇಕಾಗಿದೆ. ಇವತ್ತಿಂದ ವಿರೋಧ ಪಕ್ಷ ಆಗಿದ್ದಾರೆ, ಹೀಗಾಗಿ ಜನರು ಹೆಚ್ಚಿಗೆ ಹೊರಗಡೆ ಬರ್ತಾ ಇಲ್ಲ. ಆ ಏನೋ ನೆಲೆಗಟ್ಟಿನೊಳಗೆ ಅವರು ವಿರೋಧನ ಮಾಡ್ತಾ ಇರ್ಬೋದಿಲ್ಲ ಅಂತಲ್ಲ ಹೇಳ್ತಿರ್ಬೋದು, ಅಂಜಿಸ್ತಾ ಇರ್ಬೋದು. ಆದರೆ ಅಂಜವ್ರು ಯಾರು? ಯಾಕಂದರೆ ಎಲ್ಲರೂ ತಲೆಯಲ್ಲಿ ಏನದಪ್ಪ ಅಂದ್ರೆ ಚಾರ್ ಸೋ ಪಾರ್ ಮೋದಿ ನೆಕ್ಕಿ ಬರ್ತಾರೆ ಅನ್ನೋಂಥ ವಾತಾವರಣದ. ಹೀಗಾಗಿ ಅಧಿಕಾರಿಗಳು ಸಾಧ್ಯಷ್ಟು ಮಟ್ಟಿಗೆ ಈ ಒಂದು ಯುದ್ಧ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡ್ಕೋತ ಹೋಗುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅದಕ್ಕಾಗಿ ಈ ಒಂದು ಇವತ್ತು ಎಲೆಕ್ಟ್ರಲ್ ಬಾಂಡ್ ಸ್ವಲ್ಪ ಹೆಸರು ಕೆಟ್ಟದಿಲ್ಲ ಅಂತಲ್ಲ ಗೌರ್ಮೆಂಟಿದ್ದು, ಆದರೆ ಯಾವ ಪ್ರಮಾಣದಲ್ಲಿ ಚರ್ಚೆ ಆಗಬೇಕಾಗಿತ್ತು ಅದು ಆಗಿಲ್ಲ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಇವತ್ತು EVM ಚರ್ಚೆ ಇಷ್ಟರೊಳಗೆ ಜೋರು ಹಿಡಿಬೇಕಾಗಿತ್ತು. ಅದು ಅಷ್ಟು ಪ್ರಮಾಣದಲ್ಲಿ ಜೋರು ಹಿಡಿತಾ ಇಲ್ಲ EVM ಚರ್ಚೆನೂ. ಯಾಕಪ್ಪ ಅಂತಂದ್ರೆ EVM ಇದು ಬೇಡ ಮಾಡೋದು ವಿರೋಧಿಗಳೆಲ್ಲ ಬೇಡಿಕೆ ಆಗಿತ್ತು. ಆದರೆ ಅದನ್ನು ಯಾವ ರೀತಿ ಬೇಡ, ಯಾಕೆ ಬೇಡ ಅನ್ನೋದು ಚರ್ಚೆ ಸಹಿತ ನಮ್ಮ ಗೋಧಿ ಮೀಡಿಯಾ ಮಾಡ್ತಾ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ EVM ಇದು ಈ ಮುಂಬರುವ ಇಲೆಕ್ಷನನ್ನು ಫಿಕ್ಸ್ ಮಾಡಿದೇನು, ಮ್ಯಾಚ್ ಫಿಕ್ಸಿಂಗ್ ಅಂತೀವಲ್ಲ ಅದು ಆಗಿದೇನು ಅಂತೇಳಿ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ರು ರಾಹುಲ್ ಅವರು, ನಾವು ಪ್ಲೇಯರನ್ನು ಇವ್ರು ಕತ್ಕೊಂಡು ಹೋಗಿಬಿಟ್ಟಿದ್ದಾರಪ್ಪ ಅಂತೇಳಿ. ಯಾರು ಪ್ಲೇಯರ್? ಯಾರು ಇವರು? ಇಂಡಿಯಾದ್ದು ಕೇಜ್ರಿವಾಲ್ರು ಮತ್ತು ಹೇಮಂತ ಸೊರೇನ್ ಅವರು. ಇಂಥ ಒಂದು ಒಳ್ಳೆಯ ನಾಯಕತ್ವನ ಕಸ್ಕೊಂಡು ಹೋಗಿದ್ದಾರೆ. ನಾವು ಹೆಂಗಪ್ಪ 11 ಮಂದಿ ಹೆಂಗೆ ಆಡೋದು ಈ ಗೇಮ್ದಲ್ಲಿ ಅನ್ನುವಂಥ ಮಾತು. ಅಂದರೆ ಒಟ್ಟಾರೆಯಾಗಿ ಹೇಳುವಂಥ ಉದ್ದೇಶ ಏನಪ್ಪ ಈ ಸಂದರ್ಭದಲ್ಲಿ ಅಂದರೆ, ಎಲೆಕ್ಷನ್ ಸಮಯದಲ್ಲಿ ಇಲೆಕ್ಷನ್ ಕಮಿಷನ್ ಪವರ್ಫುಲ್ ಇರ್ತದೆ. ಆ ಎಲೆಕ್ಷನ್ ಕಮಿಷನ್ ಇದ್ದು ತಮ್ಮ ನಿರ್ಧಾರ ನಾವು ಸ್ವತಃ ತಗೊಳ್ಳಿ, ಅದರ ಪ್ರಭಾವ ಯಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅನ್ನುವಂಥ ಮಾತನ್ನು. ಅದಕ್ಕೆ ಇವರು ಆಡಳಿತಾರೂಢದವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ನೀವೇನು ಕಡಿಮೆ ಮಾಡಿದ್ರಪ್ಪ, ನೀವು ತುರ್ತು ಪರಿಸ್ಥಿತಿಯಲ್ಲಿ ಹೇರಿದ್ರಿ, ಸ್ವತಂತ್ರ ಕಸ್ಕೊಂಡಿದ್ರಿ, ಹಾಗೆ ಹೀಗೆ ಮಾತಾಡ್ತಿದ್ದಾರೆ. ಇನ್ನು ಹಳೆದ ವಿಚಾರಗಳನ್ನ ಮಾತಾಡ್ತಿದ್ದಾರೆ. ಹೊಸದಾಗಿ ತಾವು ಮಾಡಿದ್ದನ್ನು ತಾವು ಮಾಡುತ್ತಿರುವುದನ್ನು ಮಾತಾಡ್ತಾ ಇಲ್ಲ. ಇದು ನೋವಿನ ಸಂಗತಿ ಅಂತ ಎಲ್ಲರೂ ಸಾಮಾನ್ಯವಾಗಿ ಮಾತಾಡೋರು ಹೇಳ್ತಿದ್ದಾರೆ. ಇರಲಿ, ಈಗ ಬ್ಯಾಲೆಟ್ ಪೇಪರ್ ಅಂತ ಎಲ್ಲ ಆಯಿತು, ಮತ್ತು EVM ತರೋದಾಗ್ಯದ. ಆದರೆ EVM ಜೊತೆ BV ಪ್ಯಾಡ್ಗಳು ಯಾಕಿಲ್ಲ? ಅವ್ರೂ ಒಂದು 24 ಲಕ್ಷ ತೊಗೊಂಡಿದ್ದಾರೆ ಅಂದರೆ ಪ್ರತಿ EVMಗೆ ಒಂದು BV ಪ್ಯಾಡ್ ಇರೋದ್ರಿಂದಾಗಿ ಸಹಜವಾಗಿ ಯಾರಿಗೆ ಎಲ್ಲಿ ಹೋದ ಮತ್ತು ಎಷ್ಟು ಹೋದು ಯಾರಿಗೆ ಎಷ್ಟು ಬಂತು ಸಿಕ್ಬಿಡ್ತಿತ್ತು. ಅದು ಕಲಿಕೆ ಒಂದು ಎಣಿಕೆ ಮಾಡುವಲ್ಲೇ. ಮತ್ತು ಯಾರ್ಯಾರ್ದೋ ಒಂದು ವ್ಯಕ್ತಿಗಳಿಗೆ ಹೋಗ್ತಾ ಇರಲಿಲ್ಲ ಆ ಓಟ್ಗಳು. ಇವತ್ತು ಎಲ್ಲೋ ಹೋಗ್ತಿದ್ರು ಮತ್ತು BJP ಹೋಗ್ತಿರೋಂಥ ಸಮಸ್ಯೆ ಎಲ್ಲರಲ್ಲೂ ಕಾಣಲಿಕ್ಕತ್ತದ. ಇವೆಲ್ಲರೂ ನೆನೆಸ್ಕೊಂಡಾಗ ನಮ್ಮ ಪ್ರಜಾಪ್ರಭುತ್ವ ಇವತ್ತು ಜಗತ್ತಿನ ಮುಂದೆ ಒಂದು ಅನಕಾಗಿ ಕಾಣ್ತಾ ಇದೆ ಅಂತ. ಯಾವುದಪ್ಪ ಇದು ಒಳ್ಳೆಯ ಕೆಲಸ ಮಾಡಲಿಕ್ಕತ್ತದ, ಯಾವುದು ಏನು ಎಂತು ಅಂತೇಳಿ ಈ ಒಟ್ಟಾರೆ ಈ ಚರ್ಚೆಯಲ್ಲಿ ಇವತ್ತಿನ ಚರ್ಚೆಯಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದ್ರೆ, ಇವತ್ತು ಚುನಾವಣಾ ಆಯೋಗ ಇದ್ದಿದ್ದು ತನ್ನ ಸ್ವಂತ ನೆಲದ ಮೇಲೆ ಸ್ವಂತ ಒಂದು ನಿರ್ಧಾರದ ಮೇಲೆ ಮುಂದೆ ಹೋಗೋದು ಯೋಗ್ಯದ. ಅದಕ್ಕೆ ಆದಷ್ಟು ಸರ್ಕಾರದ ಒಂದು ಕೈಗೊಂಬೆ ನಮ್ಮ ಚುನಾವಣಾಧಿಕಾರಿಗಳು ಚುನಾವಣಾ ಆಯೋಗ ಆಗಬಾರ್ದು ಅನ್ನೋ ಕಡೆಯೂ ಇಲ್ಲದ. ನೋಡೋಣ ಯಾವ ರೀತಿಯಾಗಿ ಮಾಡ್ತಾರೆ, ಏನು ಎಲೆಕ್ಷನ್ ಅಂತೇಳಿ ಮಧ್ಯಾಹ್ನ ಒಂದು ಗೊತ್ತಾಗೇ ಆಗ್ತದೆ. ಎಷ್ಟರ ಮಟ್ಟಿಗೆ ಇದು ನಿರ್ಲಿಪ್ತದ, ಎಷ್ಟರ ಮಟ್ಟಿಗೆ ಇದು ನ್ಯಾಯವನ್ನು ಒದಗಿಸ್ಕೊಟ್ಟದಪ್ಪ ಎಲೆಕ್ಷನ್ ಅನ್ನೋದು ಸಹಿತ ತೋರಿಸೋಂಥ ದಿನಗಳ ಸಮೀಪದಲ್ಲೇ ಬರ್ತಾಯಿದ್ದಾವೆ. ಇದಕ್ಕಾಗಿ ನಾವೇನು ಭಾಳ ಕಾಯಬೇಕಾಗಿಲ್ಲ. ಬಟ್ ಎಲೆಕ್ಷನ್ ಕಮಿಷನ್ ಮಾತ್ರ ಇವತ್ತು ಆದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಅನಿವಾರ್ಯ ಅನ್ನೋದು ಅಂತ ಹೇಳಬೇಕಾಗ್ಯದ. ಆದಷ್ಟು ಸರ್ಕಾರ ಅದ ಪರ ನಿಲ್ಲಾರ್ದು ನಾವು ನಿರ್ಲಿಪ್ತಪ್ಪ ನಮಗೆ ಯಾರು ಎಲ್ಲರೂ ಅಷ್ಟ ಅನ್ನುವಂಥ ಭಾವದಿಂದ ಇವತ್ತು ಎಲೆಕ್ಷನ್ ಕಮಿಷನ್ ವರ್ತಿಸಬೇಕಾಗ್ಯದ. ವರ್ತಿಸ್ತಪ್ಪ ಅಂತಂದ್ರೆ ಅದಕ್ಕೂ ಒಳ್ಳೆಯದು, ಒಳ್ಳೆಯ ಹೆಸರು. ಅದೇ ಕಾರಣಕ್ಕೆ ಈ ದೇಶ ಡೆಮೊಕ್ರಟಿಗೆ ಉಳಿದಪ್ಪ ಅನ್ನೋದಕ್ಕೂ ಒಂದು ಸಾಕ್ಷಿ ಆಗ್ಬೋದೇನೋ ಅಂತ. ಒಟ್ಟಾರೆಯಾಗಿ ಇಲ್ಲಿವರೆಗೆ ನಾವು ಈ ಎಲೆಕ್ಟ್ರಲ್ ಬಾಂಡು ಮತ್ತು ಜೊತೆಗೆ ಅದರ ಪರಿಣಾಮಗಳು ಅಥವಾ ಒಳ್ಳೆಯ ಪರಿಣಾಮ, ದುಷ್ಪರಿಣಾಮ, ಅದ್ರ ಜೊತೆಗೆ ಈ EVM ಮತ್ತು BV ಪ್ಯಾಡ್ಗಳ ಬಗ್ಗೆಯೂ ನಮಗೆ ತಿಳಿಸ್ಕೊಂಡು ಸ್ವಲ್ಪ ಚರ್ಚೆ ಮಾಡಿದ್ದೀವಿ. ಯಾಕಪ್ಪ ಅಂದರೆ ಯಾರು ಮತ ಹಾಕಿರ್ತಾರೆ ಅವ್ರಿಗೆ ಅದು ಗೊತ್ತಾಗಬೇಕು ನಾವು ಯಾರಿಗೆ ಹಾಕಿದ್ವಿ ಅಂತೇಳಿ. ಮತ್ತು ಅವ್ರ ಡಾಕ್ಯುಮೆಂಟ್ಸು ಒಂದು ಸಿಗಬೇಕು. ನಾಳೆನೂ ಎಣಿಕೆ ಹೆಚ್ಚು ಕಡಿಮೆ ಆದರೂ ತೋರಿಸೋರಾಗಿ ಮಾಡೋ ಸಲುವಾಗಿ ಒಂದು ಆದಷ್ಟು ಇದು ಪಾರದರ್ಶಕವಾಗಿ ಎಲೆಕ್ಷನ್ ನಡೀಲಿ, ಪ್ರಾಮಾಣಿಕವಾಗಿ ನಡೀಲಿ ಅನ್ನೋ ಉದ್ದೇಶ ಇದರಲ್ಲಿದೆ ಅನ್ನೋದು ಅಷ್ಟೇ ಸತ್ಯದ. ಒಟ್ಟಾರೆಯಾಗಿ ಇವತ್ತು ಇವೆಲ್ಲ ಡೆವಲಪ್ ನೋಡಿದಾಗ ಇನ್ನೂ ಯಾಕೋ ಏನೋ ಇದ್ರ ಬಗ್ಗೆ ಸಂಶಯ ನಮ್ಮ ಜನಸಾಮಾನ್ಯರಿಂದ ದೂರ ಆಗಿಲ್ಲ. ಜನಸಾಮಾನ್ಯರು ಇವತ್ತು ಸಮಸ್ಯೆಯಿಂದ ನೋಡ್ತಾ ಇದ್ದಾರೆ. ಯಾಕಂದರೆ ಈ ಸಂದರ್ಭದಲ್ಲಿ ಅತ್ಯಂತ ಒಂದು ಗಮನಿಸಬೇಕಂತ ಕ್ಷೇತ್ರ ಯಾವುದಿದ್ರೆ ಅದು ಎಲೆಕ್ಷನ್ ಕಮಿಷನ್.
ಎಲೆಕ್ಷನ್ ಕಮಿಷನ್ ಎಷ್ಟು ಪಾರದರ್ಶಕವಾಗಿ ಸತ್ಯದ ಪರವಾಗಿ ಅದು ತನ್ನ ಕೆಲಸ ಮಾಡ್ತದೋ ಆ ಪ್ರಮಾಣದಲ್ಲಿ ಈ ದೇಶದ ಪ್ರಜಾಪ್ರಭುತ್ವ ಒಂದು ಉನ್ನತ